ವಿ5 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಅಪೇಕ್ಷಾ ಮಹೇಶ್. ಸ್ಯಾಂಡಲ್ವುಡ್ನಲ್ಲಿ ಮೊದಲ 7 ತಿಂಗಳು ಸೋಲೆ ತುಂಬಿಕೊಂಡಿತ್ತು ಅಂದ್ರೆ ತಪ್ಪಾಗಲ್ಲ. ನೂರಾರು ಸಿನಿಮಾಗಳು ರಿಲೀಸ್ ಆದ್ರೂ ಗೆದ್ದಿದ್ದು ಮಾತ್ರ 2ರಿಂದ 3 ಸಿನಿಮಾ. ವರ್ಷದ ಮೊದಲ 7 ತಿಂಗಳು ಕಳೆದೇ ಹೋಯಿತು. ಕನ್ನಡದಲ್ಲಿ 120ಕ್ಕೂ ಹೆಚ್ಚು ಸಿನಿಮಾ ಕೂಡ ರಿಲೀಸ್ ಆಗಿದೆ. ಆದ್ರೆ ಹೇಳಿಕೊಳ್ಳುವ ಮಟ್ಟಕ್ಕೆ ಯಾವುದೂ ಕೂಡ ಗೆಲುವು ಕಂಡಿಲ್ಲ. ಅಕ್ಕಪಕ್ಕದ ಇಂಡಸ್ಟ್ರಿಗಳಿಗೆ ಹೋಲಿಸಿದ್ರೆ ಈ ವರ್ಷ ಕನ್ನಡ ಚಿತ್ರರಂಗದ ಸಾಧನೆ ಏನೇನೂ ಇಲ್ಲ. ಸಿನಿಮಾ ಗೆಲುವಿಗೆ ಯಾವುದೇ ಸೂತ್ರ ಇಲ್ಲ. ಆದ್ರೆ ಒಳ್ಳೆ ಪ್ರಯತ್ನಗಳಿಗೆ ಖಂಡಿತ ಯಶಸ್ಸು ಸಿಕ್ಕೇ ಸಿಗುತ್ತೆ. ಆದ್ರೆ ಈ ವರ್ಷ ಅಂತಹ ಪ್ರಯತ್ನಗಳು ನಡಿಲೇ ಇಲ್ಲ ಅನ್ನೋದು ಬೇಸರದ ಸಂಗತಿ. ಸ್ಟಾರ್ ಹೀರೋಗಳು ಪ್ಯಾನ್ ಇಂಡಿಯಾ ಹುಚ್ಚಿಗೆ ಬಿದ್ದು ಕನ್ನಡ ಸಿನಿಮಾಗಳನ್ನ ಕೇಳುವವರೇ ಇಲ್ಲದಂತಾಗಿದೆ. ಹಾಗೆ ನೋಡಿದ್ರೆ ಒಟ್ಟು 120 ಸಿನಿಮಾಗಳಿಂದ ಹೆಚ್ಚು ಕಡಿಮೆ 200 ಕೋಟಿ ರೂಪಾಯಿ ಬಂಡವಾಳ ಹೂಡಿದಂತಾಗಿದೆ. ಇದರಲ್ಲಿ ಪ್ರೇಮ್ ಹಾಗೂ ಧ್ರುವ ಸರ್ಜಾ ಕಾಂಬಿನೇಷನ್ ಸಿನಿಮಾನೇ 50 ಕೋಟಿ ರೂಪಾಯಿ ದಾಟಿದೆ ಎನ್ನುವ ಮಾತಿದೆ. ಇನ್ನುಳಿದಂತೆ ತಲಾ 1-2 ಕೋಟಿ ರೂಪಾಯಿ ಅಂತ ಸರಾಸರಿ ಲೆಕ್ಕ ಹಾಕಿದ್ರು ಹೆಚ್ಚು ಕಡಿಮೆ ಅಂದಾಜು 200 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಹೂಡಿಕೆ ಮಾಡಿದಂತಾಗಿದೆ. ಆದ್ರೆ ವಿಪರ್ಯಾಸ ಏನಪ್ಪಾ ಅಂತಂದ್ರೆ 50 ಕೋಟಿ ರೂಪಾಯಿ ಕೂಡ ವಾಪಸ್ ಬಂದಿಲ್ಲ. 120 ಸಿನಿಮಾಗಳಲ್ಲಿ ಗೆದ್ದ ಸಿನಿಮಾಗಳ ಸಂಖ್ಯೆ ಕೇವಲ 2-3 ಅಷ್ಟೇ. ಜನವರಿ ತಿಂಗಳಲ್ಲಿ 2 ಬಹು ನಿರೀಕ್ಷಿತ ಸಿನಿಮಾಗಳಾದ ಲ್ಯಾಂಡ್ ಲಾರ್ಡ್ ಮತ್ತು ಕಲ್ಟ್ ಸಿನಿಮಾ ಪ್ರೇಕ್ಷಕರಲ್ಲಿ ಸಾಕಷ್ಟು ನಿರೀಕ್ಷೆಯನ್ನ ಮೂಡಿಸಿತು. ಆದ್ರೆ ಬಾಕ್ಸ್ ಆಫೀಸ್ನಲ್ಲಿ ಮಾತ್ರ ಗೆಲ್ಲುವಲ್ಲಿ ವಿಫಲವಾಯಿತು. ಇನ್ನು ನೀನಾಸಂ ಸತೀಶ್ ಅಭಿನಯದ ರೈಸ್ ಆಫ್ ಅಶೋಕ ಹಾಗೆ ಧನ್ವೀರ್ ಅಭಿನಯದ ಹಯಗ್ರೀವ ಸಿನಿಮಾಗಳು ಕೂಡ ಕಮರ್ಷಿಯಲ್ ಸಕ್ಸಸ್ ಪಡೆಯಲಿಲ್ಲ. ಹಾಗೆ ಫೆಬ್ರವರಿಯಲ್ಲಿ ಬಂದ ರಾಜ್ ಬಿ ಶೆಟ್ಟಿ ಅಭಿನಯದ ಹಾರರ್ ಥ್ರಿಲ್ಲರ್ ಸಿನಿಮಾ ರಕ್ಕಸಪುರದೋಳ್ ಈ ವರ್ಷದ ಮೊದಲ ಹಿಟ್ ಆಗಿ ಎನಿಸಿಕೊಂಡಿತ್ತು. ಹಾಕಿದ ಬಂಡವಾಳಕ್ಕಿಂತ ಕೊಂಚ ಲಾಭವೇ ಸಿಕ್ಕಿತ್ತು. ಇನ್ನು ಮಾರ್ಚ್ 19ರಂದು ಬಂದ ಲವ್ ಮಾಕ್ಟೇಲ್ 3 ಸಿನಿಮಾ ಈ ವರ್ಷದ ಮತ್ತೊಂದು ಹಿಟ್ ಸಿನಿಮಾ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಡಾರ್ಲಿಂಗ್ ಕೃಷ್ಣ ನಿರ್ದೇಶಿಸಿದ ಈ ಸಿನಿಮಾ 20ರಿಂದ 25 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ಈ ವರ್ಷದ ನಿಜವಾದ ಸೂಪರ್ ಹಿಟ್ ಆಗಿ ಎನಿಸಿಕೊಂಡಿತ್ತು. ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕರೂ ಕಲೆಕ್ಷನ್ನಲ್ಲಿ ಸೋತ ಕೇಡಿ. ಇನ್ನು ಕೇಡಿ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಆದ್ರೆ ಈ ಸಿನಿಮಾಗೂ ನಿರೀಕ್ಷಿತ ಮಟ್ಟದಲ್ಲಿ ಗೆಲುವು ಸಿಕ್ಕಿಲ್ಲ. ಒಂದು ಹಂತಕ್ಕೆ ಈ ಚಿತ್ರಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದ್ರು ದೊಡ್ಡ ಮಟ್ಟದಲ್ಲಿ ಪ್ರೇಕ್ಷಕರು ಸಿನಿಮಾ ನೋಡಲು ಥಿಯೇಟರ್ಗೆ ಬಂದಿಲ್ಲ. ಫಸ್ಟ್ ವೀಕೆಂಡ್ ಬಳಿಕ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಕುಂಟಲು ಆರಂಭಿಸಿತು. 20 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದ್ರು ಅತಿಯಾದ ಬಜೆಟ್ ಕಾರಣಕ್ಕೆ ಈ ಸಿನಿಮಾ ಸೋಲನ್ನ ಕಂಡಿತು. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ಬಿಡುಗಡೆ ಆಗಲೇ ಇಲ್ಲ. ಒಟ್ಟಾರೆ ಈ ವರ್ಷ ಕನ್ನಡ ಚಿತ್ರರಂಗದಲ್ಲಿ ಗೆದ್ದ ಸಿನಿಮಾಗಳಿಗಿಂತ ಸೋತ ಸಿನಿಮಾಗಳ ಸಂಖ್ಯೆ ಹೆಚ್ಚು. ಇನ್ನು ತೀರ್ಥರೂಪ ತಂದೆಯವರಿಗೆ ಸೆಕೆಂಡ್ ಹಾಫ್ ಆಫ್ ಸೀತಾರಾಮ್, ಮ್ಯಾಂಗೋ ಪಚ್ಚ, ಒಲವಾರ ರೀತಿಯ ಸಿನಿಮಾಗಳು ಪ್ರೇಕ್ಷಕರಿಗೆ ಇಷ್ಟವಾದ್ರೂ ಬಾಕ್ಸ್ ಆಫೀಸ್ನಲ್ಲಿ ಯಾವುದೇ ಮಟ್ಟಕ್ಕೆ ಕಲೆಕ್ಷನ್ ಮಾಡಿಲ್ಲ. ಧ್ರುವ ಸರ್ಜಾ ಹಾಗೂ ದುನಿಯಾ ವಿಜಯ್ ಬಿಟ್ರೆ ಬೇರೆ ಯಾವುದೇ ಸ್ಟಾರ್ ಹೀರೋಗಳ ಸಿನಿಮಾಗಳು ಈ 7 ತಿಂಗಳಲ್ಲಿ ಬಂದೇ ಇಲ್ಲ. ಮಾರ್ಕ್ ಸಿನಿಮಾ ಕಳೆದ ವರ್ಷ ಕೊನೆಯಲ್ಲಿ ಬಂದಿತ್ತು. ಸದ್ಯ ಸುದೀಪ್ ಅಭಿನಯದ ಯಾವುದೇ ಸಿನಿಮಾ ಕೂಡ ಬಿಡುಗಡೆಗೆ ಸಜ್ಜಾಗಿಲ್ಲ. ಇನ್ನು ಕಾಂತಾರ ಚಾಪ್ಟರ್ 1 ಸಿನಿಮಾ ಬಳಿಕ ರಿಷಬ್ ಶೆಟ್ಟಿ ಈ ವರ್ಷ ಬರ್ತಾ ಇಲ್ಲ. ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಸಿನಿಮಾಗಳು ಕೂಡ ಬಿಡುಗಡೆಗೆ ಸಜ್ಜಾಗಿಲ್ಲ. ಟಾಕ್ಸಿಕ್ ಸಿನಿಮಾ ಮುಂದಿನ ತಿಂಗಳು ರಿಲೀಸ್ ಆಗ್ತಾ ಇದೆ. ಅದರಂತೆ ಶ್ರೀಮುರಳಿ, ರಕ್ಷಿತ್ ಶೆಟ್ಟಿ ಅವರನ್ನ ಕೇಳುವಂತಿಲ್ಲ. ಶಿವಣ್ಣ ಮಾತ್ರ ಈ ವರ್ಷ 2 ಸಿನಿಮಾಗಳ ಮೂಲಕ ಪ್ರೇಕ್ಷಕರ ಮುಂದೆ ಬರುವ ನಿರೀಕ್ಷೆ ಇದೆ. ಇನ್ನು ಜುಲೈ 25ಕ್ಕೆ ಬಂದ ಕರಾವಳಿ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಕೊಂಚ ಚೇತರಿಕೆ ತಂದುಕೊಟ್ಟಿತು ಅಂದ್ರೆ ತಪ್ಪಾಗಲ್ಲ. ರಾಜ್ ಬಿ ಶೆಟ್ಟಿ ಹಾಗೂ ಪ್ರಜ್ವಲ್ ದೇವರಾಜ್ ಅಭಿನಯದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅಪ್ಪರಿಸಿದೆ. ಎನಿವೆ, ಫಸ್ಟ್ ಹಾಫ್ನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಸೋಲೆ ಆಗಿದೆ. 1-2 ಸಿನಿಮಾಗಳು ಪಾಸ್ ಅನ್ನೋದು ಬಿಟ್ರೆ ಮತ್ತೆಲ್ಲವೂ ಕೂಡ ಫ್ಲಾಪ್ ಆಗಿದೆ. ಇನ್ನು ಸೆಕೆಂಡ್ ಹಾಫ್ ಹೇಗಿರುತ್ತೆ, ಎಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಸ್ಟಾರ್ ಸಿನಿಮಾಗಳು ಯಾವುದು, ಹೊಸಪರ ಸಿನಿಮಾಗಳು ಯಾವುದು ಅಂತ ಹೇಳ್ತೀವಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ.